ಶತ್ರುಗಳು ಮಿತ್ರರಾಗ್ತಾರೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಅದನ್ನ ರಾಜಕೀಯ ಅಂತ ಹೇಳೋದು. ಹನುಮಂತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾವಾಗ್ಲೂ ಕೂಡ ರಾಜಕೀಯದಲ್ಲಿ 1+1 ಎರಡೇ ಆಗ್ಬೇಕು ಅಂತೇನಿಲ್ಲ. ಅದು 11 ಆಗ್ಬೋದು ಅಥವಾ -1 ಬೇಕಾದ್ರೂ ಆಗ್ಬೋದು. ಆದ್ರೆ ಎಲ್ಲರೂ ಅಂದುಕೊಂಡಿದ್ದು ಒಂದಾದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರೋದೇ ಬೇರೆ. ನವೆಂಬರ್ ಅಲ್ಲಿ ಇದ್ದಂತಹ ಮೂಡ್ ಡಿಸೆಂಬರ್ ಅಲ್ಲಿ ಇಲ್ಲ. ನವೆಂಬರ್ ಅಲ್ಲಿ ಇದ್ದಂತ ಕಾಳಗ ಡಿಸೆಂಬರ್ ಅಲ್ಲಿ ಕಾಣ್ತಾ ಇಲ್ಲ. ಎಲ್ಲವೂ ಬದಲಾಗೋಯ್ತಾ ಹಾಗಾದ್ರೆ? ನಾಗೇಂದ್ರ ಬಾಬು, ಸದ್ಯದ ಪರಿಸ್ಥಿತಿ ಆ ರೀತಿ ಕಂಡು ಬರ್ತಾ ಇದೆ. ಹೇಗೆ ಚಳಿಗಾಲ ಶುರುವಾಯಿತು ಅದೇ ರೀತಿ ನವೆಂಬರ್ ಕ್ರಾಂತಿಗೂ ಸದ್ಯದ ಮಟ್ಟಿಗೆ ಚಳಿ ಹಿಡಿದಂತೆ ಕಾಣಿಸ್ತಾ ಇರುವಂತದ್ದು. ಆ ಚಳಿ ಡಿಸೆಂಬರ್ನ ಚಳಿಗಾಲದ ಅಧಿವೇಶನ ಮುಗಿದ ನಂತರದಲ್ಲಿ ಮತ್ತೆ ಬಿಸಿ ಬಿಸಿ ಕಾರ್ಯಚಟುವಟಿಕೆಗಳು ಶುರುವಾಗುವಂತ ಎಲ್ಲಾ ಲಕ್ಷಣಗಳು ಇದಾವೆ. ಯಾಕೆಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪವರ್ ಸೆಂಟರ್ಗಳು ಜಾಸ್ತಿ ಆಗಿದಾವೆ. ಒಂದು ಸಿಎಂ ಸಿದ್ದರಾಮಯ್ಯ ಅವರ ಪವರ್ ಸೆಂಟರ್, ಮತ್ತೊಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪವರ್ ಸೆಂಟರ್, ಮಗದೊಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಲ್ಲೇ ರಾಜ್ಯದವರು ಆಗಿರುವಂತಹ ಕಾರಣಕ್ಕಾಗಿ ಅದು ಒಂದು ಪವರ್ ಸೆಂಟರ್ ಆಗಿದೆ. ಇದರ ನಡುವೆ ದಲಿತ ಸಚಿವರು, ಶಾಸಕರು ಆಗಾಗ ಸಭೆ ಸೇರುವಂತದ್ದು, ಅವರ ಕಾರ್ಯತಂತ್ರಗಳನ್ನ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಅವರದ್ದು ಒಂದು ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಹಾಗಾಗಿನೇ ಈ ಪವರ್ ಸೆಂಟರ್ ಗಳಿಗೆ ಎಲ್ಲವೂ ಕೂಡ ಕಡಿವಾಣ ಹಾಕಲಿಲ್ಲ ಅಂತಂದ ಹೇಳಿದ್ರೆ ಮತ್ತೊಂದು ಕಡೆಗೆ ಅದು ರಾಜಕೀಯ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಹನುಮಂತ, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ, ಅಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಮೂವರು ಕೂಡಿ ಕೂತು ಮಾತಾಡ್ತಾ ಇದ್ದಾರೆ. ಇದು ಮನೆಯ ಒಳಗಡೆ ಪ್ರವೇಶವನ್ನ ಪಡೆದುಕೊಂಡ ನಂತರ ಮೂವರು ಕೂಡ ಸೋಫಾ ಮೇಲೆ ಕೂತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ದೃಶ್ಯ ನೋಡಿ, ಮಾತಾಡ್ತಿದ್ದಾರೆ. ಇವತ್ತು ಸಂದೇಶಗಳ ರವಾನೆ ಆಗ್ತಾ ಇದೆ. ಅದು ಯಾವ ರೀತಿಯಾಗಿ ಬೇಕಾದ್ರೂ ಒಗ್ಗಟ್ಟಾಗಿದ್ದೀವಿ, ಇವರಿಬ್ರು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಇವರಿಬ್ರೆ ನಮ್ಮ ನಾಯಕರೇ ಒಗ್ಗಟ್ಟಾಗಿದ್ದ ಮೇಲೆ ನಾವೇ ಕಿತ್ಲಾಡ್ಕೋಬೇಕು, ನಾವೇಕೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಕು ಅಂತೇಳಿ ನೋಡಿ. ಡಿಕೆ ಸುರೇಶ್ ಅವರು ಬರ್ತಾರೆ, ಇಬ್ಬರನ್ನು ಕೂಡ ಕೂರಿಸಿ ಅಲ್ಲಿ ಅವರು ಕೂಡ ಬಂದು ಅಲ್ಲಿ ಆಸೀನರಾಗ್ತಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು, ಎದುರುಗಡೆ ಡಿಕೆ ಸುರೇಶ್ ಅವರು, ಕುಣಿಗಲ್ ರಂಗನಾಥ್ ಅವರು ಕೂಡ ಬಂದು ಕೂತ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಸವಿಯುತ್ತಿದ್ದಾರೆ. ಆದ್ರೆ ಅಲ್ಲಿ ಎಲ್ಲರ ಮುಂದೆ ಏನ್ ಚರ್ಚೆ ಆಗುತ್ತೆ, ಅಥವಾ ಇವರಿಬ್ರೆ 4 ಗೋಡೆ ಮಧ್ಯೆ ಕ್ಲೋಸ್ಡ್ ಡೋರ್ ನಲ್ಲಿ ಚರ್ಚೆ ಮಾಡ್ತಾರಾ, ಅಥವಾ ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಇದು ಕೇವಲ ಸೀಮಿತ ಆಗುತ್ತಾ, ಕೇವಲ ಬ್ರೇಕ್ಫಾಸ್ಟ್ ಅನ್ನ ಸವಿಯುತ್ತಾ ಉಭಯ ಕುಶಲೋಪರಿಯನ್ನ ವಿಚಾರಿಸಿಕೊಂಡು ಹೊರಡಬಹುದು. 4 ಜನ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. 4 ಜನ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿದ್ದಾರೆ. ಕುಣಿಗಲ್ ಕ್ಷೇತ್ರದ ಶಾಸಕರಾಗಿರುವಂತಹ ರಂಗನಾಥ್ ಅವರು, ಅವರ ಪಕ್ಕದಲ್ಲಿ ಕೂತಿದ್ದಾರೆ ಮಾಜಿ ಸಂಸದರಾಗಿರುವ ಡಿಕೆ ಸುರೇಶ್ ಅವರು, ಸಿದ್ದರಾಮಯ್ಯ ಅವರು, ಬಲಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರು. ಸಪ್ಲೈ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಸವಿಯುತ್ತಾ ಮಾತಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಏನು ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಯಾಕೆಂದ್ರೆ ಅಲ್ಲಿ ವಿಡಿಯೋಗ್ರಫಿ ಕೂಡ ಆಗ್ತಾ ಇದೆ, ಫೋಟೋವನ್ನ ಕೂಡ ತೆಗಿತಿದ್ದಾರೆ. ಅಂದ್ರೆ ಅಲ್ಲಿ ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಅಂತೂ ಆಗ್ತಾ ಇಲ್ಲ. ಹಬ್ಬ ಅಂದ್ರೆ ಚೆನ್ನಾಗಿದ್ಯಾ ತಿಂಡಿ, ಹೇಗಿದೆ ತಿಂಡಿ, ಇಷ್ಟು ಚರ್ಚೆ ಆಗಿರಬಹುದು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಂತ ಚರ್ಚೆ ಆಗಿರೋದಿಲ್ಲ. ಕನ್ಫರ್ಮ್ ಕೇವಲ ಇದು ಬ್ರೇಕ್ಫಾಸ್ಟ್ ಅಷ್ಟೇ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಷ್ಟೇ. ಆದ್ರೆ ಒಂದು ಮೀಟಿಂಗ್ ಹಲವು ಸಂದೇಶಗಳಿಗೆ ಕಾರಣವಾಗುತ್ತೆ. ಇವರಿಬ್ಬರು ಹೀಗೆ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಅನ್ನ ಸವಿತಾ ಇರೋದು ಹೈಕಮಾಂಡ್ಗೂ ಒಂದು ಸಂದೇಶ, ಕಾರ್ಯಕರ್ತರಿಗೂ ಒಂದು ಸಂದೇಶ, ಇಬ್ಬರೂ ಬಣದ ನಾಯಕರಿಗೂ ಸಂದೇಶ, ದೂರದಲ್ಲಿ ಕೂತು ಸೈಲೆಂಟ್ ಆಗಿ ನೋಡ್ತಾ ಇರುವ ವಿಪಕ್ಷಕ್ಕೂ ಒಂದು ಸಂದೇಶ. ಒಟ್ಟಿಗಿದ್ದೀವಿ, ದೂರ ಮಾಡಕ್
ಶತ್ರುಗಳು ಮಿತ್ರರಾಗ್ತಾರೆ, ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಅದನ್ನ ರಾಜಕೀಯ ಅಂತ ಹೇಳೋದು. ಹನುಮಂತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ, ಹನುಮಂತು ಯಾವಾಗ್ಲೂ ಕೂಡ ರಾಜಕೀಯದಲ್ಲಿ 1+1 ಎರಡೇ ಆಗ್ಬೇಕು ಅಂತೇನಿಲ್ಲ, ಅದು 11 ಆಗ್ಬೋದು ಅಥವಾ -1 ಬೇಕಾದ್ರೂ ಆಗ್ಬೋದು. ಆದ್ರೆ ಎಲ್ಲರೂ ಅಂದುಕೊಂಡಿದ್ದು ಒಂದಾದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರೋದೇ ಬೇರೆ. ನವೆಂಬರ್ ಅಲ್ಲಿ ಇದ್ದಂತಹ ಮೂಡ್ ಡಿಸೆಂಬರ್ ಅಲ್ಲಿ ಇಲ್ಲ, ನವೆಂಬರ್ ಅಲ್ಲಿ ಇದ್ದಂತ ಕಾಳಗ ಡಿಸೆಂಬರ್ ಅಲ್ಲಿ ಕಾಣ್ತಾ ಇಲ್ಲ. ಎಲ್ಲವೂ ಬದಲಾಗೋಯ್ತಾ ಹಾಗಾದ್ರೆ? ನಾಗೇಂದ್ರ ಬಾಬು, ಸದ್ಯದ ಪರಿಸ್ಥಿತಿ ಆ ರೀತಿ ಕಂಡು ಬರ್ತಾ ಇದೆ. ಹೇಗೆ ಚಳಿಗಾಲ ಶುರುವಾಯಿತು ಅದೇ ರೀತಿ ನವೆಂಬರ್ ಕ್ರಾಂತಿಗೂ ಸದ್ಯದ ಮಟ್ಟಿಗೆ ಚಳಿ ಹಿಡಿದಂತೆ ಕಾಣಿಸ್ತಾ ಇರುವಂತದ್ದು. ಆ ಚಳಿ ಡಿಸೆಂಬರ್ನ ಚಳಿಗಾಲದ ಅಧಿವೇಶನ ಮುಗಿದ ನಂತರದಲ್ಲಿ ಮತ್ತೆ ಬಿಸಿ ಬಿಸಿ ಕಾರ್ಯಚಟುವಟಿಕೆಗಳು ಶುರುವಾಗುವಂತ ಎಲ್ಲಾ ಲಕ್ಷಣಗಳು ಇದಾವೆ. ಯಾಕೆಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ ನಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪವರ್ ಸೆಂಟರ್ಗಳು ಜಾಸ್ತಿ ಆಗಿದಾವೆ. ಒಂದು ಸಿಎಂ ಸಿದ್ದರಾಮಯ್ಯ ಅವರ ಪವರ್ ಸೆಂಟರ್, ಮತ್ತೊಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪವರ್ ಸೆಂಟರ್, ಮಗದೊಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಲ್ಲೇ ರಾಜ್ಯದವರು ಆಗಿರುವಂತಹ ಕಾರಣಕ್ಕಾಗಿ ಅದು ಒಂದು ಪವರ್ ಸೆಂಟರ್ ಆಗಿದೆ. ಇದರ ನಡುವೆ ದಲಿತ ಸಚಿವರು, ಶಾಸಕರು ಆಗಾಗ ಸಭೆ ಸೇರುವಂತದ್ದು, ಅವರ ಕಾರ್ಯತಂತ್ರಗಳನ್ನ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಅವರದ್ದು ಒಂದು ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಹಾಗಾಗಿನೇ ಈ ಪವರ್ ಸೆಂಟರ್ ಗಳಿಗೆ ಎಲ್ಲವೂ ಕೂಡ ಕಡಿವಾಣ ಹಾಕಲಿಲ್ಲ ಅಂತಂದ ಹೇಳಿದ್ರೆ, ಮತ್ತೊಂದು ಕಡೆಗೆ ಅದು ರಾಜಕೀಯ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಹನುಮಂತ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ರಿಪಬ್ಲಿಕ್ ಕಾರಣದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ, ಅಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಮೂವರು ಕೂಡಿ ಕೂತು ಮಾತಾಡ್ತಾ ಇದ್ದಾರೆ. ಇದು ಮನೆಯ ಒಳಗಡೆ ಪ್ರವೇಶವನ್ನ ಪಡೆದುಕೊಂಡ ನಂತರ ಮೂವರು ಕೂಡ ಸೋಫಾ ಮೇಲೆ ಕೂತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ರಿಪಬ್ಲಿಕ್ ಕಾರಣದಲ್ಲಿ ಮಾತ್ರ ಈ ದೃಶ್ಯ ನೋಡಿ, ಮಾತಾಡ್ತಿದ್ದಾರೆ. ಇವತ್ತು ಸಂದೇಶಗಳು ರವಾನೆ ಆಗ್ತಾ ಇದೆ. ಅದು ಯಾವ ರೀತಿಯಾಗಿ ಬೇಕಾದ್ರೂ ಒಗ್ಗಟ್ಟಾಗಿದ್ದೀವಿ, ಇವರಿಬ್ರು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಇವರಿಬ್ರೆ ನಮ್ಮ ನಾಯಕರೇ ಒಗ್ಗಟ್ಟಾಗಿದ್ದ ಮೇಲೆ ನಾವೇ ಕಿತ್ಲಾಡ್ಕೋಬೇಕು, ನಾವೇಕೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಕು ಅಂತೇಳಿ ನೋಡಿ. ಡಿಕೆ ಸುರೇಶ್ ಅವರು ಬರ್ತಾರೆ, ಇಬ್ಬರನ್ನು ಕೂಡ ಕೂರಿಸಿ ಅಲ್ಲಿ ಅವರು ಕೂಡ ಬಂದಲ್ಲಿ ಆಸೀನರಾಗ್ತಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು, ಎದುರುಗಡೆ ಡಿಕೆ ಸುರೇಶ್ ಅವರು, ಕುಣಿಗಲ್ ರಂಗನಾಥ್ ಅವರು ಕೂಡ ಬಂದು ಕೂತ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಸವಿಯುತ್ತಿದ್ದಾರೆ. ಆದ್ರೆ ಅಲ್ಲಿ ಎಲ್ಲರ ಮುಂದೆ ಏನ್ ಚರ್ಚೆ ಆಗುತ್ತೆ, ಅಥವಾ ಇವರಿಬ್ರೆ 4 ಗೋಡೆ ಮಧ್ಯೆ ಕ್ಲೋಸ್ಡ್ ಡೋರ್ ನಲ್ಲಿ ಚರ್ಚೆ ಮಾಡ್ತಾರಾ, ಅಥವಾ ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಇದು ಕೇವಲ ಸೀಮಿತ ಆಗುತ್ತಾ, ಕೇವಲ ಬ್ರೇಕ್ಫಾಸ್ಟ್ ಅನ್ನ ಸವಿಯುತ್ತಾ ಉಭಯ ಕುಶಲೋಪರಿಯನ್ನ ವಿಚಾರಿಸಿಕೊಂಡು ಹೊರಡಬಹುದು. 4 ಜನ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. 4 ಜನ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿದ್ದಾರೆ. ಕುಣಿಗಲ್ ಕ್ಷೇತ್ರದ ಶಾಸಕರಾಗಿರುವಂತಹ ರಂಗನಾಥ್ ಅವರು, ಅವರ ಪಕ್ಕದಲ್ಲಿ ಕೂತಿದ್ದಾರೆ ಮಾಜಿ ಸಂಸದರಾಗಿರುವ ಡಿಕೆ ಸುರೇಶ್ ಅವರು, ಸಿದ್ದರಾಮಯ್ಯ ಅವರು, ಬಲಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರು. ಸಪ್ಲೈ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಸವಿಯುತ್ತಾ ಮಾತಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಏನೂ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು.